ಒಂದು ನೀಟ್ ಆಸ್ಪಿರೆಂಟಿಗೆ ಕೇಳಿದ್ರೆ ನಿನಗೆ ಏನ್ ಡ್ರೀಮ್ ಇದೆ, ಯಾವ ಕಾಲೇಜಿಗೆ ಹೋಗ್ಬೇಕು ಅಂತ ಅಂದ್ರೆ ಏಮ್ಸ್ ಕಾಲೇಜಸ್ಸಿಗೆ ಹೋಗ್ಬೇಕು ಅಂತಂದೇಳಿ ಯಾವಾಗ್ಲೂ ಕೂಡ ಹೇಳ್ತಾರೆ. ಸೊ ಅದೇ ರೀತಿ ಯಾವ್ದ್ಯಾವ್ದು ಇಂಡಿಯಾದಲ್ಲಿ ಏಮ್ಸ್ ಕಾಲೇಜಸ್ಗಳು ಇದಾವೆ, ಸೊ ಅದ್ರದ್ದು ಫೀಸ್ ಸ್ಟ್ರಕ್ಚರ್ ಏನಾಗಿರುತ್ತೆ, ಹಾಗೆ ಈಗ ರೀನೀಟ್ ಎಕ್ಸಾಮ್ ಆದ್ಮೇಲೆ 2026 ರಿಸಲ್ಟ್ ಬಂದಿದೆ ಅಲ್ಲ ರೀನೀಟ್ ಎಕ್ಸಾಮ್ ಇಂದು. ಸೊ ಅದರದ್ದು ಬೇಸಿಸ್ ಮೇಲೆ ಎಷ್ಟು ನಿಮಗೆ ಸ್ಕೋರ್ ಇದ್ರೆ ರ್ಯಾಂಕ್, ನಿಮಗೆ ಎಷ್ಟು ಇದ್ರೆ ಸ್ಕೋರ್ ಎಷ್ಟಿದ್ರೆ ಸೀಟ್ ಸಿಗುತ್ತೆ ಅಂತಂದೇಳಿ ಡಿಸ್ಕಸ್ ಮಾಡೋಣ. ಎವ್ರಿಥಿಂಗ್ ಅಬೌಟ್ ಏಮ್ಸ್ ಇನ್ ದಿಸ್ ವಿಡಿಯೋ. ಸೊ ವೆಲ್ಕಮ್ ಬ್ಯಾಕ್ ಟು PW ನೀಟ್ ಕರ್ನಾಟಕ. ನಾನು ನಿಮ್ಮ ಬಯಾಲಜಿ ಎಜುಕೇಟರ್ ರಚನಾ. ಸೊ ಮಕ್ಕಳೇ, ಟೋಟಲ್ ಆಗಿ ನಾವು ಫಸ್ಟ್ ಎಷ್ಟು ಕಾಲೇಜಸ್ ಇದೆ ಹಾಗೆ ಎಷ್ಟು ಸೀಟ್ಸ್ ಇದೆ ಅಂತ ತಿಳ್ಕೊಳ್ಳೋಣ. ಇಲ್ಲಿ ನೋಡಿ, ಟೋಟಲ್ ಆಗಿ ಅಕಾರ್ಡಿಂಗ್ ಟು NMC, ಓಕೆ, ಇದು ನ್ಯಾಷನಲ್ ಮೆಡಿಕಲ್ ಕೌನ್ಸಿಲ್ ಪ್ರಕಾರ. ಸೊ ಇಲ್ಲಿ ಟೋಟಲ್ ಆಗಿ 20 ಏಮ್ಸ್ ಕಾಲೇಜಸ್ ಇದೆ ಟೋಟಲ್ ಇಂಡಿಯಾದಲ್ಲಿ. ಸೊ 20 ಏಮ್ಸ್ ಕಾಲೇಜಸ್ಗಳಿದಾವೆ ಮಕ್ಕಳೇ. ಸೊ ಇದ್ರಲ್ಲಿ ಏನಾಗುತ್ತೆ, ಇನ್ನೂ 5-6 ಕಾಲೇಜಸ್ ಏನಂದ್ರೆ ಇನ್ನೂ ಕನ್ಸ್ಟ್ರಕ್ಟ್ ಮಾಡ್ತಾ ಇದ್ದಾರೆ, ಅಂದ್ರೆ ಇಟ್ ಈಸ್ ಅಂಡರ್ ಕನ್ಸ್ಟ್ರಕ್ಷನ್ ಅಂತ ಹೇಳ್ತೀವಿ, ಇನ್ನೂ ರೆಡಿ ಆಗಿಲ್ಲ ಅದು. ಓಕೆ, ಸೊ ಈಗ ಸೀಟ್ಸ್ ಇರೋದು 2257, total 20 ಏಮ್ಸ್ ಕಾಲೇಜಸ್. ಓಕೆ, ಸೊ ದಿಸ್ ಇಸ್ ಅಕಾರ್ಡಿಂಗ್ ಟು ಈ ಇಯರಿನ ಡೇಟಾ ಪ್ರಕಾರ, ರೈಟ್? ದೆನ್ ಸೊ ಇಲ್ಲಿ ಇದಕ್ಕೆ ನೀವು ಅಡ್ಮಿಷನ್ ಆಗಬೇಕು ಅಂತಂದ್ರೆ AIQ ಆಲ್ ಇಂಡಿಯಾ ಕೋಟಾ, ದಟ್ ಈಸ್ MMC ಕೌನ್ಸಿಲಿಂಗ್ ಇಂದಾನೆ ಅಡ್ಮಿಷನ್ ಆಗಬೇಕಾಗತ್ತೆ. ಓಕೆನಾ ಮಕ್ಕಳೇ? ಸೊ ಆಲ್ ಇಂಡಿಯಾ ರ್ಯಾಂಕ್ ನಿಮಗೆ ಏನ್ ಬಂದಿರುತ್ತೆ ಅಲ್ವಾ, ಸೊ ಅದರ ಬೇಸಿಸ್ ಮೇಲೆ ಸೊ ಈಗ ಇನ್ನೊಂದು ಸ್ವಲ್ಪ ಒಂದೆರಡು 3 ದಿನದಲ್ಲೇ ನಿಮಗೆ ಎಲ್ಲ ನೋಟಿಫಿಕೇಶನ್ ಸ್ಟಾರ್ಟ್ ಆಗುತ್ತೆ MCC ವೆಬ್ಸೈಟ್ ಅಲ್ಲಿ, ಅಫಿಷಿಯಲ್ ವೆಬ್ಸೈಟ್ ಅಲ್ಲಿ. ಹಾಗೆ ಮಕ್ಕಳೇ, ಸೊ MCC ಕೌನ್ಸಿಲಿಂಗ್ ಮತ್ತೆ KA ಕೌನ್ಸಿಲಿಂಗ್ ಇಂದು ಆಕ್ಚುಯಲ್ ಏನ್ ಡಿಫ್ರೆನ್ಸ್ ಇದೆ, ದೆನ್ MCC ಕೌನ್ಸಿಲಿಂಗ್ ಡೀಟೇಲ್ ಏನೇನಿರುತ್ತೆ ಅಂತ ಹೇಳಿ ಇದಕ್ಕಿಂತ ಒಂದು ಮುಂಚೆ ವಿಡಿಯೋ ಅಪ್ಲೋಡ್ ಮಾಡಿ ಆಗಿದೆ ಇದೇ ಚಾನಲ್ ಅಲ್ಲಿ. ಅದರಲ್ಲಿ ನಾನು ಕ್ಲಿಯರ್ ಆಗಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಸೊ ಯಾರೆಲ್ಲ MCC ಕೌನ್ಸಿಲಿಂಗಿಗೆ ಅಟೆಂಡ್ ಆಗಬೇಕು, ಅದರದ್ದು ಕ್ರೈಟೀರಿಯಾ ಏನು ಅಂತಂದೇಳಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ, ಅದನ್ನ ಒಂದ್ಸರಿ ನೋಡ್ಬಿಡಿ ಗೊತ್ತಾಗಿಲ್ಲ ಅಂತ ಅಂದ್ರೆ. ಓಕೆನಾ? ಸೊ ದಿಸ್ ಇಸ್ ಅಬೌಟ್, ಅದನ್ನೇ ನಾನು ಇವಾಗ ಶಾರ್ಟ್ ಆಗಿ ಹೇಳ್ತಾ ಇದ್ದೀನಿ ಏನಂತ. MCC ಕೌನ್ಸಿಲಿಂಗ್ ಮುಖಾಂತರ ಇಲ್ಲಿ ಅಡ್ಮಿಷನ್ ಆಗುತ್ತೆ. ಓಕೆ, ಸೊ ಈ ಕಾಲೇಜಸ್ಸಿಗೆ MCC ಕೌನ್ಸಿಲಿಂಗ್ ಮುಖಾಂತರ ಅಡ್ಮಿಷನ್ಸ್ ಆಗುತ್ತೆ. ಓಕೆನಾ? ಸೊ ಟೋಟಲ್ ಯಾವ್ದೆಲ್ಲ ಕಾಲೇಜಸ್ ಇದೆ ಅಂಡ್ ಯಾವಾಗ ಎಸ್ಟಾಬ್ಲಿಷ್ ಆಗಿತ್ತು ಅಂತ ನೋಡಕ್ ಹೋದ್ರೆ 20 ಕಾಲೇಜ್ಗಳಲ್ಲಿ ಸೊ ಟಾಪ್ ಮೋಸ್ಟ್ ಫಸ್ಟ್ ಬರೋದು ಯಾವುದು ಅಂತಂದ್ರೆ ಎಲ್ರಿಗೂ ಗೊತ್ತಿರುವಂತದ್ದೇ ಏಮ್ಸ್ ಡೆಲ್ಲಿ ಮಕ್ಕಳೇ. ಸೊ ಇದು ಓಲ್ಡೆಸ್ಟ್ ಅಂತ ಹೇಳಿದಕ್ಕೆ ಇದನ್ನ ಟಾಪ್ ಲೆವೆಲ್ ಅಲ್ಲಿ ನಾವು ಇಟ್ಟಿದ್ದೇವೆ. ಸೊ ಓಲ್ಡೆಸ್ಟ್ ಕಾಲೇಜ್, ಓಕೆ, ಓಲ್ಡೆಸ್ಟ್ ಕಾಲೇಜಲ್ಲಿ ಚೆನ್ನಾಗಿರುವಂಥ ಇನ್ಫ್ರಾಸ್ಟ್ರಕ್ಚರ್ ಅಂತಂದೇಳಿ ನಾವು ಇಲ್ಲಿ ಕೌಂಟ್ ಮಾಡೋದ್ಕಿಂತ ಸೊ ಪೇಷಂಟ್ ಇನ್ಫ್ಲೋ ಜಾಸ್ತಿ ಇರುತ್ತೆ. ಓಕೆ, ಹಾಗೆ ಅಲ್ಲಿ ಇರುವಂತಹ ಪ್ರೊಫೆಸರ್ಸ್ ಎಲ್ಲ ತುಂಬಾ ವೆಲ್ ಎಕ್ಸ್ಪೀರಿಯನ್ಸ್ಡ್ ಇರ್ತಾರೆ. ಸೊ ಇದು ಒಂದು ಮೇಜರ್ ಬೆನಿಫಿಟ್. ಎಷ್ಟು ಹಳೆಯದ್ದು ಇರುತ್ತೆ ಕಾಲೇಜ್, MBBS ಕಾಲೇಜು, ಅಷ್ಟು ಜಾಸ್ತಿ ಬೆನಿಫಿಟ್ ಇರುತ್ತೆ ಅಂತ ಹೇಳಿ ನಾವಿಲ್ಲಿ ಕನ್ಸಿಡರ್ ಮಾಡ್ತೀವಿ. ಓಕೆನಾ? ನೆಕ್ಸ್ಟ್ ಏಮ್ಸ್ ಭೂಪಾಲ್ ಮಧ್ಯಪ್ರದೇಶಲ್ಲಿ ಇರ್ತು. ಸೊ ಇದು ಹೊಸದಾಗಿ ಆಗಿರುವಂತಹ ಕಾಲೇಜ್ಗಳು ಮಕ್ಕಳೇ. ಸೊ ದೆನ್ ಜೋಧ್ಪುರ್, ಪಾಟ್ನಾ, ರಾಯ್ಪುರ್, ರಿಷಿಕೇಶ್, ಸೊ ರಾಯ್ಬರೇಲಿ, ಇವೆಲ್ಲ ಮಕ್ಕಳೇ ತುಂಬಾ ಏನು ಟಾಪ್ ಏಮ್ಸ್ ಕಾಲೇಜಸ್ ಅಂತಾನೆ ಹೇಳ್ತೀವಿ. ಸೊ ಫಸ್ಟ್ ಇಲ್ಲಿ ಅಕಾರ್ಡಿಂಗ್ ಟು ನಾನು ಇಲ್ಲಿ ಯಾವ್ದು ಟಾಪ್ ಇದೆ ಅಂತ ಹೇಳಿ ಅದ್ರ ಪ್ರಕಾರನೇ ಇಲ್ಲಿ ಲಿಸ್ಟ್ ಹಾಕಿರುವಂತದ್ದು. ಓಕೆನಾ? ಸೊ ರಾಯ್ಬರೇಲಿ, ದೆನ್ ಮಂಗಳಗಿರಿ, ದೆನ್ ಅದಾದ್ಮೇಲೆ ನಾಗ್ಪುರ್, ಗೋರಖ್ಪುರ್, ಕಲ್ಯಾಣಿ. ಓಕೆ, ಸೊ ಇದಿಷ್ಟು ಬೇರೆ ಬೇರೆ ಸ್ಟೇಟ್ಸ್ ಅಲ್ಲಿ ಅಂಡ್ ಕರ್ನಾಟಕದಲ್ಲಿ ಬೆಂಗಳೂರಲ್ಲಿ ಆಗ್ಲಿಕ್ಕಿದೆ, ಇನ್ನೂ ಆಗ್ಲಿಲ್ಲ. ಸೊ ಅದನ್ನು ಕೂಡ ನೆಕ್ಸ್ಟ್ ಆಗುತ್ತೆ. ದೆನ್ ಅದಾದ್ಮೇಲೆ ಇಲ್ಲಿ ನೋಡಿ, ಸೊ ಇದನ್ನು ಕೂಡ ಎಲ್ಲ ರೀಸೆಂಟ್ ಆಗಿ ಆಡ್ ಆಗಿರುವಂತದ್ದು. ಬಟಿಂಡಾ, ದಿಯೋಘರ್, ದೆನ್ BB ನಗರ್ ತೆಲಂಗಾಣದಲ್ಲಿರುವಂಥದ್ದು, ದೆನ್ ಗುವಾಹಟಿ, ದೆನ್ ರಾಜ್ಕೋಟ್, ನೆಕ್ಸ್ಟ್ ಬಿಲ್ಸಾಪುರ್, ದೆನ್ ಜಮ್ಮು ಅಲ್ಲಿ ಇರುವಂತದ್ದು ಯಾವುದು ವಿಜಯಪುರ್ ಅಂತ, ದೆನ್ ಅದಾದ್ಮೇಲೆ ಮಧುರೈಯಲ್ಲಿ ಇರುವಂತದ್ದು, ದಟ್ ಈಸ್ ತಮಿಳ್ನಾಡು. ಓಕೆ, ಸೊ ಇದಿಷ್ಟು ಇರುವಂತದ್ದು ಟೋಟಲ್ 20 ಏಮ್ಸ್ ಕಾಲೇಜಸ್ ನಮ್ಮ ಇಂಡಿಯಾದಲ್ಲಿ ಇದೆ ಮಕ್ಕಳೇ. ಓಕೆನಾ? ಸೊ ಇಲ್ಲಿ ಏನಾಗುತ್ತೆ ಅಂದ್ರೆ ಫೀಸ್, ನಾವು ಮೇನ್ ಒಂದು ಬೆಸ್ಟ್ ಬೆನಿಫಿಟ್ ಏನಕ್ಕೆ ಇದನ್ನ ಚೂಸ್ ಮಾಡಬೇಕು ಅಂತ ಅಂದ್ರೆ, ಸೊ ಅಷ್ಟೊಂದು ಕಷ್ಟಪಟ್ಟು ಓದಿದ್ಮೇಲೆ ಅಷ್ಟು ಒಳ್ಳೆ ರ್ಯಾಂಕ್ ಬಂದ್ಮೇಲೆ ಸೊ ಏನಾದ್ರೂ ಬೆನಿಫಿಟ್ ಆಗ್ಬೇಕಲ್ಲ ಅಂತ ಅಂದ್ರೆ ಎಸ್ ಅಫ್ಕೋರ್ಸ್ ಒಳ್ಳೆ ಕಾಲೇಜ್ ಸಿಗೋದ್ರ ಜೊತೆಗೆ ಫೀಸ್ನು ಕೂಡ ಕಡಿಮೆ ಇರುತ್ತೆ. ಸೊ ಆನ್ಯುವಲ್ ಫೀಸ್, ಸೊ ವರ್ಷಕ್ಕೆ 1,000 2,000 ಅಷ್ಟಷ್ಟೇ, ಅಷ್ಟರೊಳಗಡೆನೆ ಇರುತ್ತೆ. ಸೊ ಆನ್ಯುವಲ್ ಫೀಸ್ ಟೋಟಲ್ ನೋಡಕ್ ಹೋದ್ರೆ ಇಷ್ಟಿರುತ್ತೆ ಮಕ್ಕಳೇ, 6,000-8,000. ಇದು ಕಾಲೇಜ್ ಕಟ್ಟಿಸ್ಕೊಳ್ಳುವಂಥ ಫೀಸ್. ಇನ್ನು ಸ್ವಲ್ಪ ಮಿಸ್ಲೇನಿಯಸ್ ಫೀಸ್ಗಳು, ಹಾಸ್ಟೆಲ್ ಹಾಗೆ ಮೆಸ್ ಫೀಸ್ ನ ಕೌಂಟ್ ಮಾಡಿದ್ರೆ ಸೊ ಅದು ಒಂದು ಎಕ್ಸ್ಟ್ರಾ ಒಂದು 5-6 ಸಾವಿರ ಬರುತ್ತೆ. ಓಕೆ, ನಾವೆಲ್ಲ ಇಟ್ಕೊಂಡು ಕೂಡ ಎಕ್ಸ್ಟ್ರಾ ಒಂದು 5-6 ಸಾವಿರ ಬರುತ್ತೆ ಅಂತ ಇಟ್ಕೊಳ್ಳಿ. ಸೊ ಟೋಟಲ್ ಆಗಿ ನಿಮಗೆ ಇಷ್ಟು ಫೀಸ್ ಇರುತ್ತೆ. ಅರ್ಥ ಆಯ್ತಾ? ಸೊ ರಿಷಿಕೇಶ್ನು ಅಷ್ಟೇ 15,000ದಲ್ಲಿ ಮುಗ್ದೋಗುತ್ತೆ. ದೆನ್ ಭುವನೇಶ್ವರ್ ದಟ್ ಈಸ್ 30,000, ದೆನ್ ಜೋಧ್ಪುರ್ 25,000, ನೆಕ್ಸ್ಟ್ ಭೋಪಾಲ್ 10,000, ರಾಯ್ಪುರ್ 8,000. ಇದು ಕಂಪ್ಲೀಟ್ 5.5 ವರ್ಷಕ್ಕೆ ಮಕ್ಕಳೇ.
ದಿಸ್ ಇಸ್ ನಾಟ್ ಓನ್ಲಿ ಫಾರ್ 1 ಇಯರ್. ನಾನು 1 ಇಯರ್‌ಗೆ ಹೇಳ್ತಾ ಇಲ್ಲ. ಕಂಪ್ಲೀಟ್ ನಿಮ್ಮ ಕೋರ್ಸ್ ಮುಗಿಯಕ್ಕೆ ಇಷ್ಟು ಫೀಸ್ ಆಗುತ್ತೆ ಅಂತ ಹೇಳ್ತಾ ಇರೋದು. ಸೊ ಏಮ್ಸ್ ಪಾಟ್ನಾ, ದೆನ್ ನಾಗ್ಪುರ್, ದೆನ್ ಕಲ್ಯಾಣಿ, ದೆನ್ ಮಂಗಳ್ಗಿರಿ. ಸೊ ಇದೆಲ್ಲ ಇಷ್ಟು ಫೀಸ್ ಇದೆ ಅಂತಂದೇಳಿ ಇಲ್ಲಿ ನೀವು ನೋಡ್ತಾ ಇರ್ಬೋದು. ಓಕೆನಾ ಮಕ್ಕಳೇ? ಸೊ ಹಾಗೆ ಭಟ್ಟಿಂಗ ಇಲ್ಲಿ 10,000, ದೆನ್ ದಿಯೋಗರ್, ದೆನ್ ರಾಯ್‌ಬರೇಲಿ 15, ದೆನ್ ರಾಜ್‌ಕೋಟ್ 10,000, ನೆಕ್ಸ್ಟ್ ಬಿಲ್ಸಪುರ್ 10,000, ದೆನ್ ಗುವಾಹಟಿ 10,000, ದೆನ್ ಏಮ್ಸ್ ವಿಜಯಪುರ್ ಅಂದ್ರೆ ಜಮ್ಮು. ಸೊ ಇದನ್ನು ಕೂಡ ಈಗ ಏನು ಹೊಸದಾಗಿ ಆಡ್ ಆಗಿರುವಂತಹ ಕಾಲೇಜಸ್ ಇದೆಲ್ಲ ಇಷ್ಟೇ, ಒಂದು 10 ರಿಂದ 15,000 ಫೀಸ್ ನಿಮಗೆ ಟೋಟಲ್ 5.5 ವರ್ಷ ಮುಗಿಯಕ್ಕೆ ಬೇಕಾಗುವಂತಹ ಫೀಸ್. ಓಕೆನಾ ಮಕ್ಕಳೇ? ಸೊ ಹಾಗಾಗಿ ಮೇನ್ ಯಾಕೆ ಆ ಥರ ಏಮ್ ಇಟ್ಕೊಂಡಿರ್ತಾರೆ, ಸೊ ಮೇನ್ ಅದೇ ಕಾಲೇಜಸ್ಗೆ ನಾವು ಹೋಗ್ಬೇಕು. ಸೊ ಯಾರೆಲ್ಲ ನೀವು 2027 ಆಸ್ಪಿರೆಂಟ್ಸ್ ಇದ್ದೀರಾ, ನೀವೂ ಕೂಡ ಕರೆಕ್ಟಾಗಿ ಕೇಳಿಸ್ಕೊಳ್ಳಿ. ಸೊ ಈ ಥರ ನೀವು ಏಮ್ ಇಟ್ಕೊಂಡಿದ್ದೀರಾ ಅಂತಂದರೆ ಅದಕ್ಕೆ ಒಂದು ಏನೋ ಬೆನಿಫಿಟ್ ಇದ್ದೇ ಇರಬೇಕು ಅಲ್ವಾ? ಸೊ ಹಾಗಾಗಿ ಒಳ್ಳೆ ರ್ಯಾಂಕ್ ಬಂತು ಅಂತ ಅಂದರೆ ಆರಾಮ್ಸೆ ಸೆಟಲ್ ಅಂದಂಗೆ. ಸೊ ಆರಾಮಾಗಿ ಏನೂ ಕೂಡ ಖರ್ಚು ಗೊತ್ತಾಗಿಲ್ದಂಗೆ MBBS ಮುಗಿಸ್ಕೋಬೋದಾಗಿರುತ್ತೆ. ಗಾಟ್ ದಿಸ್? ಎಸ್. ಸೊ ನೆಕ್ಸ್ಟ್ ಕಮಿಂಗ್ ಟು ದಿಸ್, ಎಷ್ಟು ಸೀಟ್ಸ್ಗಳಿದ್ದಾವೆ ಅಂತ ನೋಡಕ್ ಹೋದ್ರೆ, ಸೊ ಹಳೆ ಕಾಲೇಜ್ ಅಂತಂದ್ರೆ ಸ್ವಲ್ಪ ಜಾಸ್ತಿ ಸೀಟ್ ಇರುತ್ತೆ, ಹೊಸ ಕಾಲೇಜ್ ಅಂದ್ರೆ ಸೀಟಿನ ನಂಬರ್ ಕಡಿಮೆ ಇರುತ್ತೆ. ಓಕೆ, ಸೊ ಟೋಟಲ್ ಆಗಿ ಇದರಲ್ಲಿ ಏಮ್ಸ್ ಡೆಲ್ಲಿಯಲ್ಲಿ ಟೋಟಲ್ ಆಗಿ 132 ಸೀಟ್ಸ್ ಇದಾವೆ ಮಕ್ಕಳೇ. ಓಕೆನಾ? ಸೊ ಇದ್ರಲ್ಲಿ ನೋಡಿ 7 NRI, ದಟ್ ಈಸ್ ಫಾರಿನ್ ಸ್ಟೂಡೆಂಟ್ಸಿಗೆ ಅಂತಾನೆ ಇರುತ್ತೆ, ದೆನ್ 125 ಇಂಡಿಯನ್ಸಿಗೆ ಅಂತಾನೆ ಇರುತ್ತೆ. ಓಕೆನಾ? ಸೊ ಏಮ್ಸ್ ಜೋಧ್ಪುರ್ 150, ಇಲ್ಲಿ ಯಾವ ಸ್ಟೇಟ್ ಅವ್ರೂ ಕೂಡ ಎಲ್ಲಿಂದನಾದ್ರೂ ಕೂಡ ಹೋಗಿ ಅಡ್ಮಿಷನ್ ಆಗ್ಬೋದು, ದಟ್ ಈಸ್ ಥ್ರೂ MMC ಕೌನ್ಸಿಲಿಂಗ್. ಓಕೆನಾ? ಸೊ 100% MMC ಕೌನ್ಸಿಲಿಂಗ್ ಇಂದಾನೆ ಅಡ್ಮಿಷನ್ ಆಗುತ್ತೆ, ಇಲ್ಲಿ ಸ್ಟೇಟ್ ಕೌನ್ಸಿಲಿಂಗ್ ಇರೋದಿಲ್ಲ. ಫೈನ್. ದೆನ್ ಭೂಪಾಲ್ 125, ಭುವನೇಶ್ವರ್ 125, ಪಾಟ್ನಾ 125. ನೋಡಿ ಮಕ್ಕಳೇ, ಆಲ್ಮೋಸ್ಟ್ ಎಲ್ಲ ಕಾಲೇಜಸ್ನು ಕೂಡ 125 ಸೀಟ್ಸ್ ಇದೆ. ದೆನ್ ಅದಾದ್ಮೇಲೆ ಇಲ್ಲಿ ನೆಕ್ಸ್ಟ್ ಇಲ್ಲಿ ಹೊಸದಾಗಿ ಕಾಲೇಜಸ್ ಆ್ಯಡ್ ಆಗಿದೆ ಅಲ್ಲ, ಸೊ ಹೊಸದಾಗಿ ಎಸ್ಟಾಬ್ಲಿಷ್ ಮಾಡಿರೋದು, ಇಲ್ಲಿ ಸ್ವಲ್ಪ ಕಡಿಮೆ ಆಗುತ್ತೆ ಸೀಟ್ಸ್. ಸೊ 100, ದೆನ್ ಬರ್ತಾ 75 ಆ್ಯಂಡ್ ದೆನ್ 50. ಗಾಟ್ ದಿಸ್? ಸೊ ದಿಸ್ ಇಸ್ ಅಬೌಟ್ ಏಮ್ಸ್ ಕಾಲೇಜಿನ ಸೀಟ್ ಆಯಿತು. ಈಗ ಮೋಸ್ಟ್ ಇಂಪಾರ್ಟೆಂಟ್ ಆಗಿರುವಂಥದ್ದು ದಟ್ ವಿಲ್ ಬಿ ಕಟ್ ಆಫ್. ಸೊ ಕಟ್ ಆಫ್ ರೇಂಜ್ ಅಂದ್ರೆ ರ್ಯಾಂಕಿಂಗ್ ಎಷ್ಟಿರಬೇಕು ಅಂತ. ಕಟ್ ಆಫ್ ಹೇಳೋದ್ಕಿಂತ ರ್ಯಾಂಕಿಂಗ್. ಕಟ್ ಆಫ್ ಅಂದ್ರೆ ಆಸ್ ಯೂಶುವಲ್ ಗೊತ್ತಿರಲೇಬೇಕು, ಅಬೋವ್ 680 ಅಬೋವ್ ಇರಲೇಬೇಕಾಗತ್ತೆ. ಸೊ ಕಟ್ ಆಫ್ ಅಂತ ಹೇಳಬೇಕು ಅಂತಂದ್ರೆ, ಸೊ 680 ಅಬೋವ್ ಇರಲಿ ಅಂದ್ರೆ ಟೋಟಲ್ 20 ಕಾಲೇಜಸ್ನು ಅಂತ ಕನ್ಸಿಡರ್ ಮಾಡ್ಕೋಬೇಕು ಅಂತಂದ್ರೆ ಮಿನಿಮಮ್ ಅಂತ ಅಂದ್ರೂ ಕೂಡ 680 ಇರಲೇಬೇಕಾಗುತ್ತೆ. ಸೊ ದಿಸ್ ಇಸ್ ಫಾರ್ ಜನರಲ್ ಕ್ಯಾಟಗರಿಲಿ ಹೇಳ್ತಾ ಇರೋದು. ಓಕೆನಾ? ಸೊ ಇದು ಜನರಲ್ ಕ್ಯಾಟಗರಿಗೆ ಆಗಿರುತ್ತೆ ಮಕ್ಕಳೇ. ಸೊ ಬಿಲೋ 1000 ಇತ್ತು ಅಂತ ಅಂದ್ರೆ ಇಲ್ಲಿ ನೋಡಿ, ಸೊ ಸಪೋಸ್ ಎಕ್ಸಾಂಪಲ್ ಈಗ ಏಮ್ಸ್ ಡೆಲ್ಲಿಗೆ ಹೋಗ್ಬೇಕು, ಅಡ್ಮಿಷನ್ ಆಗಬೇಕು ಅಂತಂದ್ರೆ 40 to 60 ರ್ಯಾಂಕಿಂಗ್ ಇರಬೇಕು. ಓಕೆನಾ? ಸೊ ಆಲ್ ಇಂಡಿಯಾ ಲೆವೆಲಲ್ಲಿ 40 to 60 ರ್ಯಾಂಕ್ ಬಂದಿರಬೇಕು. ಅದೇ ರೀತಿ ಜೋಧ್ಪುರ್ 350 to 450, ಭುವನೇಶ್ವರ್ 650 to 600 to 750, ದೆನ್ ಭೂಪಾಲ್ 500 to 700, ರಿಷಿಕೇಶ್ 6 to 800, ದೆನ್ ನಾಗ್ಪುರ್ 900 to 1100 ರ್ಯಾಂಕಿಂಗ್ ಇರಬೇಕಾಗತ್ತೆ. ಅರ್ಥ ಆಯ್ತಾ? ಸೊ ದಿಸ್ ಇಸ್ ಫಾರ್ ಜನರಲ್ ಕ್ಯಾಟಗರಿ. ಹಾಗೆ ಬೇರೆ ಕ್ಯಾಟಗರಿಗೆ ಸ್ವಲ್ಪ ಕಡಿಮೆ ಆಗುತ್ತೆ, ಬಟ್ ದಿಸ್ ಮಸ್ಟ್ ಬಿ ದೇರ್. ಇಷ್ಟಂತೂ ನಿಮಗೆ ರ್ಯಾಂಕಿಂಗ್ ಇರಬೇಕಾಗುತ್ತೆ. ಓಕೆ, ದೆನ್ ಅದೇ ರೀತಿ ಯಾವುದು ನೆಕ್ಸ್ಟ್ ಅಂತಂದರೆ 1000 ಇಂದ 3000 ರ್ಯಾಂಕಿಂಗ್ ಅಂತ ಅಂದರೆ ಈ ಕಾಲೇಜಸ್ ನಿಮಗೆ ಅವೈಲೇಬಲ್ ಆಗುತ್ತೆ. ಸೊ ರಾಯ್ಪುರ್ 1000 to 1100 to 1400, ದೆನ್ ಮಂಗಲ್ಗಿರಿ 1300 to 2000, ದೆನ್ ಪಾಟ್ನಾ 2000, ದೆನ್ ಭಟಿಂಡಾ 2900, ದೆನ್ ಬಿಬಿನಗರ್ 2600. ಸೊ ನೋಡಿ, ನೀವು ನೋಡ್ತಾ ಬರ್ಬೋದು ಯಾವ ರೀತಿ ಅಬೌವ್ 3000 ಆದರೆ ಯಾವ್ಯಾವ ಕಾಲೇಜಸ್ ಅವೈಲಬಲ್ ಇರುತ್ತೆ ನಿಮಗೆ ಅಡ್ಮಿಷನ್ನಿಗೆ ಅಂತ. ಅರ್ಥ ಆಯ್ತಾ ಮಕ್ಕಳೇ? ಸೊ ದಿಸ್ ಇಸ್ ಅಬೌಟ್ ದ ಕಟ್ ಆಫ್. ಸೊ ಕಟ್ ಆಫ್ನು ಕೂಡ ತಿಳ್ಕೊಂಡ್ರಿ, ಸೀಟ್ಸ್ನು ಕೂಡ ಗೊತ್ತಾಯಿತು ಎಷ್ಟೆಷ್ಟು ಇರುತ್ತೆ ಅಂತಂದೇಳಿ. ಓಕೆ, ಸೊ 132 ಸೀಟ್ಸ್ ಇದೆ ಅಂತ ಅಂದರೆ ಅದರಲ್ಲಿ ನಾವು 40 to 60 ರ್ಯಾಂಕ್ ಬಂದವರಿಗೆ ಅಂತಂದೇಳಿ ಹೇಳ್ಬೋದು. ಯಾಕಂದರೆ ಫಸ್ಟ್ ಒಂದು ರ್ಯಾಂಕ್ ಸ್ಟೂಡೆಂಟೇ ಇಬ್ಬಿಬ್ರು ಅಂದರೆ ಸೇಮ್ ರ್ಯಾಂಕೆ 2 ರಿಂದ 3 ಮಕ್ಕಳು ತೊಗೊಂಡಿರ್ತಾರೆ ಅಂತ ತಿಳ್ಕೊಳ್ಳಿ. ಸೊ ಹಾಗಾಗಿ ಏನಾಗುತ್ತೆ 40 to 60 ಅಂತ ಹೇಳ್ತೇವೆ ನಾವು. ಓಕೆನಾ? ಸೊ 40 to 60 ರ್ಯಾಂಕ್ ಫಸ್ಟ್ ಕಾಲೇಜಿಗೆ ಆ ಥರ. ಸೊ ಬೇಸ್ಡ್ ಆನ್ ದಟ್ ರ್ಯಾಂಕಿಂಗ್ ಪ್ರಕಾರ ಸೀಟ್ಸ್ ಮೇಲೆ ಹಾಗೆ ರ್ಯಾಂಕಿಂಗ್ ಮೇಲೆ ನಾವೇನಂತ ಹೇಳ್ತಿರೋದು, ಇಷ್ಟು ರ್ಯಾಂಕ್ ಇದ್ದರೆ ನಿಮಗೆ ಸೀಟ್ ಸಿಗುತ್ತೆ ಅಂತ ಹೇಳ್ತಾ ಇರೋದು. ಅರ್ಥ ಆಯ್ತಾ? ಸೊ ಆಲ್ ಇಂಡಿಯಾ ಲೆವೆಲ್ ನಿಮಗೆ ಏನಾದರೂ ಇಷ್ಟು ರ್ಯಾಂಕಿಂಗ್ ಇತ್ತು, ಸಪೋಸ್ ಇಲ್ಲಿ ನೋಡಿ, ಇದು ರೀಸೆಂಟಾಗಿ ಆಗಿರುವಂಥದ್ದು ನೋಡಿ, 7200 ಇದ್ರೂ ಕೂಡ ಇಲ್ಲಿ ನಿಮಗೆ ಏಮ್ಸ್ ಕಾಲೇಜ್ ಸಿಗತ್ತೆ. ಬಟ್ ದಟ್ ಈಸ್ ಅಗೇನ್ ನ್ಯೂ ಇದ್ರೆ ಅಷ್ಟೊಂದು ನಿಮ್ಮ ಟಾಪ್ ಏಮ್ಸ್ ಕಾಲೇಜಸ್ಗೂ ನ್ಯೂ ಎಸ್ಟಾಬ್ಲಿಷ್ ಆಗಿರುವಂಥ
ಏಮ್ಸ್ ಕಾಲೇಜಿಗೂ ಸ್ವಲ್ಪ ಡಿಫರೆನ್ಸ್ ಇದ್ದೇ ಇರುತ್ತೆ. ಸೊ ಹಾಗಾಗಿ ಏನಂತ ಹೇಳ್ತಾರೆ ಅಂದರೆ, ಸೊ ಯು ಹ್ಯಾವ್ ಟು ಏಮ್ ಫಾರ್ ದ ಟಾಪ್ ಏಮ್ಸ್ ಕಾಲೇಜಸ್ಸಿಗೆ ನಿಮ್ಮ ಗುರಿ ಇಟ್ಕೊಂಡಿರಬೇಕು ಅಂತ. ದೆನ್ ಮಕ್ಕಳೇ, ಇನ್ನೂ ಬೇರೆ ಏನಾದರೂ ಡೌಟ್ ಇತ್ತು ಅಂತಂದರೆ ಕೇಳಿ. ದೆನ್ ಯಾರೆಲ್ಲ 2027 ಆಸ್ಪಿರೆಂಟ್ಸ್ ಇದ್ದೀರಾ, ನೀವು ಎಸ್ ಮ್ಯಾಮ್ ನಾನು ಈ ಸರಿ ತುಂಬ ಡೆಡಿಕೇಟ್ ಮಾಡಿಬಿಟ್ಟು ಡೆಡಿಕೇಶನ್ ಇಟ್ಕೊಂಡು ಓದ್ಕೊಂಡು ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡಿಕೊಂಡು ನಾನು ಈ ಕಾಲೇಜಸ್ಸಿಗೆ ಅಡ್ಮಿಷನ್ ಆಗಲಿಕ್ಕೆ ಪ್ರಯತ್ನ ಪಡ್ತೀನಿ ಅಂತಂದೇಳಿ ನೀವು ಕಮೆಂಟ್ ಸೆಕ್ಷನಲ್ಲಿ ತಿಳಿಸ್ತೀರಾ. ದಟ್ ವಿಲ್ ಬಿ ಯೋರ್ ಓನ್ ಮೋಟಿವೇಶನ್, ನಿಮ್ಮ ಓನ್ ಮೋಟಿವೇಶನ್ ಆಗಿರುತ್ತೆ. ಗೊತ್ತಾಯ್ತಲ್ಲ ಫೀಸ್ ಎಷ್ಟಿದೆ ಅಂತ. ನಿಮ್ದು ಫಸ್ಟ್ ಮೋಟಿವೇಶನ್ನೇ ಇರಬೇಕಾಗಿರೋದು ಫೀಸ್. ಓಕೆ, ಸೊ ಫೀಸ್ ಕಡಿಮೆ ಇತ್ತು. ಇಲ್ಲಿನೂ ಕೂಡ ಕರ್ನಾಟಕದ ಗೌರ್ಮೆಂಟ್ ಕಾಲೇಜಸ್ಸಿಗೆ ಯಾಕೆ ಅಷ್ಟು ಪ್ರಿಫರೆನ್ಸ್ ಕೊಡಬೇಕು, ಯಾಕೆ ಅಷ್ಟೊಂದು ಇಂಪಾರ್ಟೆನ್ಸ್ ಕೊಡ್ತಾ ಇರ್ತಾರೆ ಅಂದರೆ, ಮೇನ್ ಆಗಿ ಒಳ್ಳೆ ಎಕ್ಸ್ಪೀರಿಯನ್ಸ್ ಇರುವಂಥ ಫ್ಯಾಕಲ್ಟೀಸು ಮತ್ತು ಪ್ರೊಫೆಸರ್ಸ್ ಇರ್ತಾರೆ. ದೆನ್ ಹಾಸ್ಪಿಟಲ್ ಬೆಡ್ಸ್ ಲೆವೆಲ್ ಜಾಸ್ತಿ ಇರುತ್ತೆ, ಪೇಷಂಟ್ಸ್ ಇನ್ಫ್ಲೋ ಜಾಸ್ತಿ ಇರುತ್ತೆ, ಏನು ಎಕ್ಸ್ಪೀರಿಯನ್ಸ್ ಜಾಸ್ತಿ ಆಗುತ್ತೆ ನಿಮಗೆ ಅಂತ ಇದ್ದಲ್ಲಿ ನಾವೇನಂತ ಹೇಳ್ತೀವಿ, ಎಸ್ ಗೌರ್ಮೆಂಟ್ ಕಾಲೇಜಸ್ಗೆ ನೀವು ಏಮ್ ಇಟ್ಕೋಬೇಕು, ಅಲ್ಲೇನೆ ಹೋಗಬೇಕು. ದೆನ್ ಚೆರಿ ಆನ್ ದ ಟಾಪ್ ಇಸ್ ಮೇನ್ ಥಿಂಗ್ ಇಸ್ ಏನದು ಫೀಸ್. ಮಕ್ಕಳೇ, ಫೀಸ್ ತುಂಬ ಕಡಿಮೆ ಇರುತ್ತೆ. ಓಕೆ, ಸೊ ದುಡ್ಡು ಉಳಿಸ್ಬೇಕು, ನೆಕ್ಸ್ಟ್ ನೀವು ಆರಾಮಾಗಿ ಎಂಜಾಯ್ ಮಾಡಬೇಕು ಲೈಫಲ್ಲಿ. ಈಗ ಆದಷ್ಟು ನೀವು ಎಜುಕೇಷನ್ ಖರ್ಚು ಉಳಿಸ್ಬೇಕು ಅಂತಂದರೆ ನೀವು ಅಷ್ಟೊಂದು ಕಷ್ಟಪಟ್ಟು ಓದಬೇಕಾಗತ್ತೆ. ಅರ್ಥ ಆಯ್ತಾ ಮಕ್ಕಳೇ? ಸೊ ನೆಕ್ಸ್ಟ್ ಏನಾದರೂ ಡೌಟ್ ಇದ್ರೂ ಕೂಡ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಆ್ಯಂಡ್ ನಾನು ಅದ್ರದ್ದು ವಿಡಿಯೋ ಸಪ್ರೇಟಾಗಿ ಮತ್ತೆ ಮಾಡ್ತೀನಿ. ಆ್ಯಂಡ್ ಯಾರು MMC ಕೌನ್ಸಿಲಿಂಗ್ ಬಗ್ಗೆ ನೋಡಿಲ್ಲ ಅದನ್ನ ನೋಡಿ, ಇದಕ್ಕಿಂತ ಮುಂಚೆ ವಿಡಿಯೋ ಅದೇ ನಾನು ಎಕ್ಸ್ಪ್ಲೇನ್ ಮಾಡಿದ್ದೀನಿ, ಇದೇ ಚಾನಲಲ್ಲಿ ಇದೆ. ಸೊ ವಿಲ್ ಮೀಟ್ ಇನ್ ದ ನೆಕ್ಸ್ಟ್ ವಿಡಿಯೋ. ಟಿಲ್ ದೆನ್, ಬಾಯ್ ಬಾಯ್.